ಫ್ರೆಂಡ್ಸ್, ಈಗ ನಾನು ನಮ್ಮೂರಲ್ಲಿ ಜಾತ್ರೆ ಇತ್ತು. ಸೊ ನಾನು ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನಾವು ಹೋಗಿದ್ದ ಅಂಗಡಿ ಹೆಸರು ಬಂದು NB3 ಹೋಲ್ಸೇಲ್ ಮಾರ್ಟ್ ಅಂತ. ಇಲ್ಲೆಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ನಿಮಗೆ ಬಟ್ಟೆಗಳು. ನೋಡಿ, ಅಂಗಡಿ ಒಂದ್ಸಲ ನೋಡ್ಕೊಂಬಿಡಿ. ಇದು ಲೊಕೇಟ್ ಆಗಿರೋದು ದೊಡ್ಡಬಳ್ಳಾಪುರದಲ್ಲಿ. ಸೊ ನಾನು ಹೋಗಿದ್ದು ಫಸ್ಟ್ ಸ್ಯಾರಿ ಸೆಕ್ಷನ್ಗೆ. ನೋಡಿ ಯಾವ ಥರ ಸ್ಯಾರಿ ಬೇಕು ನೋಡಿ, ಎಲ್ಲ ಥರ ಸ್ಯಾರಿ ಜೋಡಿಸಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳೋದಷ್ಟೇ ಸುಮ್ಮನೆ. ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಒಂದು ತೊಗೊಂಡ್ರೆ ಇನ್ನೊಂದು ಕೋಪ ಆಗುತ್ತೆ ಅನ್ನೋ ಥರ ಇರುತ್ತೆ. ಅಷ್ಟು ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಇಲ್ಲಿ. ನೀವೇ ನೋಡ್ತಾ ಇರ್ಬೋದು ನೋಡಿ. ನಾನು ತೋರಿಸಿರೋದು ಒಂದು ಪಾರ್ಟ್ ಅಷ್ಟೇ. ಇನ್ನು ಈ ಸೈಡ್ಗೆ 2 ಪಾರ್ಟ್ಸ್ ಇದೆ. ಹತ್ತು ಕಡೆ 2 ಆ್ಯರೋಸಲ್ಲಿ ನಾನು ನೋಡಿಸ್ಲೇ ಇಲ್ಲ. ಯಾವ ಡಿಸೈನಲ್ಲಿ ಬೇಕು ಸ್ಯಾರಿ ಪರ್ಚೇಸ್ ಆದಮೇಲೆ ನೆಕ್ಸ್ಟ್ ಆಗಿದ್ದು ಗರ್ಲ್ಸ್ ಸೆಕ್ಷನ್ಗೆ. ಸಂಜೆ ಜೀನ್ಸ್ ಬೇಕು ಅಂದು ಸೊ ಹೋಗ್ತಾ ಇದ್ದೀವಿ ಮೇಲೆ ಫಸ್ಟ್ ಫ್ಲೋರ್ಗೆ. ಹೋಗೋಕ್ಕೂ ಮುಂಚೆನೇ ಕೆಳಗಡೆನೇ ಇಷ್ಟು ಕಲೆಕ್ಷನ್ಸ್ ಹಾಕಿದ್ದಾರೆ. ಡ್ರೆಸ್ ಪೀಸಸ್ಸು, ಫ್ರಾಕ್ಸು, ಗೌನ್ಸು, ದುಪ್ಪಟ್ಟಾಸು. ಇದು ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಮುಗಿಸಿ ನಾವು ಬಂದ್ವಿ ಗರ್ಲ್ಸ್ ಕಲೆಕ್ಷನ್ಸ್ಗೆ. ನೋಡಿ ಜೀನ್ಸ್ ಪ್ಯಾಂಟ್ಸ್ ಎಷ್ಟು ಕಲೆಕ್ಷನ್ಸ್ ಇದೆ, ಟೀ ಶರ್ಟ್ಸ್ ಕಲೆಕ್ಷನ್ಸ್, ಡ್ರೆಸ್ಸಸ್ಸು, ಲಾಂಗ್ ಗೌನ್ಸು, ಹಲವಾರು ಕಲೆಕ್ಷನ್ಸ್ ಇದೆ. ನೀವು ಒಂದ್ಸಲ ಬಂದು ನೋಡಲೇಬೇಕು. ತುಂಬ ರೀಸನಬಲ್ ಪ್ರೈಸಸ್ ಸಿಗುತ್ತಿಲ್ಲಿ ಜೀನ್ಸ್ ಪ್ಯಾಂಟ್ಸು. ಮತ್ತು ಲೇಡೀಸ್ಗೆ ನೋಡಿದ್ರೆ ಇಷ್ಟು ಕಲೆಕ್ಷನ್ಸ್ ಇದೆ ಅಂತ. ನನಗೆ ಲಾಂಗ್ ಗೌನ್ ಇದು ಇವೆಲ್ಲ ಲಾಂಗ್ ಗೌನ್ಸ್. ಇದು ಮಕ್ಕಳ ಬಟ್ಟೆಗಳು. ಮಕ್ಕಳ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಎಲ್ಲ ತೊಗೋಬೇಕು ಅನಿಸುತ್ತೆ. ನೋಡಿ ಇದು ಉಲ್ಲೆನ್ದು ತುಂಬ ಚೆನ್ನಾಗಿದೆ. ನಂಗೆ ನೋಡಿದ್ರೆ ತಗೋಬೇಕು ಅನ್ನಿಸ್ತು. ಸೋಲಯ್ಯ ಇನ್ನೂ ಚಿಕ್ಕೊಳ್ಳೋದು ಆಗಲ್ಲ, ಅದು ಸುಮ್ಮನೆ ಆಗೋದೆ. ಇಲ್ಲ ಇದೇ ತಗೊತಿದ್ದೆ ಇದನ್ನು. ಅಷ್ಟು ಚೆನ್ನಾಗಿದೆ ಕ್ಲಾತ್ ಮಾತ್ರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, NB3 ಫ್ಯಾಷನಲ್ಲಿ ಎಷ್ಟು ಥರ ಕಲೆಕ್ಷನ್ಸ್ ಇದೆ ಅಂತ. ನೀವು ಯಾವಾಗನ ಹೋಗಿ ಶಾಪಿಂಗ್ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ನನಗೆ. ಸೊ ನೆಕ್ಸ್ಟ್ ಡೇಲಿ ಸಿಗೋವರೆಗೂ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.